ಬಂದು ಬಶೀರ ಬಡಿದೊಡೆ ವಿಷವೇರಿತ್ತಯ್ಯ ಪಾದ ಮಸ್ತಕಕ್ಕೆ. ಹಸಿವಿಗನ್ನವನಿಕ್ಕಿ ವಿಷವನಿಡುವ ಬಲ್ಲಡೆ ವಸುದೆಯೊಳಗಾತನೇ ಗಾರುಡಿಗ ರಾಮನಾಥ. ಯಾರ 8.5 ದಶಕದ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕಾಗಿ ಪೂಜ್ಯರು ಇಂಚಲದ ಪೀಠಾರೋಹಣ ಮಾಡಿ 50 ವರ್ಷಗಳನ್ನು ಪೂರೈಸಿದುದರ ನಿಮಿತ್ತವಾಗಿ ಅದರ ಜೊತೆಗೆ ಶಿವಾನಂದ ಭಾರತೀ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 50 ವರ್ಷಗಳು ಗತಿಸಿದ ನಿಮಿತ್ತವಾಗಿ ಆಯೋಜಿತಗೊಂಡಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಕಾರಣಕರ್ತೃಗಳು ಆದಂಥ ಪೂಜ್ಯ ಭಾರತೀ ಅಪ್ಪಗಳವರ ಅಡಿದಾವರಿಗಳಲ್ಲಿ ವಂದಿಸಿ, ತತ್ಸನ್ನಿಧಾನದಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಪೂಜ್ಯಪಾದರ ಪವಿತ್ರ ಪಾದಾರವಿಂದಗಳಲ್ಲಿ ವಂದಿಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮ್ಮ ದೇಶ ಸಾಧು ಸತ್ಪುರುಷರ ದೇಶ. ದೇವರ ದೇಶ, ಸಾಧು ಸತ್ಪುರುಷರ ಶರಣರ ನಾಡು ಅಂತ ಕರೆಸಿಕೊಂಡಂಥ ದೇಶ. ಅದರಲ್ಲಿಯೂ ಸಹಿತ ಈ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಮಠಗಳು, ಹೆಜ್ಜೆ ಹೆಜ್ಜೆಗೆ ಪೂಜ್ಯರು. ಅವರು ತಮ್ಮ ತಪೋಬಲದಿಂದ, ತಮ್ಮ ಜ್ಞಾನದ ಬಲದಿಂದ ಆ ಕ್ಷೇತ್ರಗಳನ್ನು ಬೆಳೆಸ್ತಾರ. ಅಂದ್ರೆ ಕೇವಲ ಕಟ್ಟಡಗಳು ಅಂತ ಅದರ ಅರ್ಥ ಅಲ್ಲ. ಇಲ್ಲೇನು ಕುಂತಾವಲ್ಲ ಇವೆಲ್ಲ ಒಂದೊಂದು ಕಟ್ಟಡಗಳೇ. ಅವ್ರು ನಾವು ಗಂಡಾಳ ಇರಲಿ ಹೆಣ್ಣಾಳ ಇರಲಿ, ನಮ್ಮ ಮನೆ, ನಮ್ಮೆಲ್ಲರ ಹೃದಯದಲ್ಲಿ ಏನು ಅಧ್ಯಾತ್ಮದ ಇಟ್ಟಿಗೆಗಳನ್ನು ಇಟ್ಟು ಕಟ್ಟಡ ಕಟ್ಟಿದಾರ, ಅದು ನಿಜವಾದ ನಿರ್ಮಾಣ. ಪೂಜ್ಯರು 50ರ ನಂತರದ ದಶಕದಲ್ಲಿ, ಸುಮಾರು 50ರ ದಶಕದಲ್ಲಿ ಹುಬ್ಬಳ್ಳಿಯಲ್ಲಿ ಗುರುನಾಥಾರೂಢರ ಸೇವೆಯನ್ನ ಮಾಡ್ತಾ ಬೆಂಗಳೂರಿಗೆ ಹೋಗಿ ವಿದ್ವತ್ತನ್ನು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇಂಚಲ ಮಠ ಅವರಿಗಾಗಿ ಕಾಯ್ತಾ ಇತ್ತು. ಅದರ ಜೊತೆಗೆ ಸುಮಾರು ಮಠಗಳು ಅವರನ್ನು ಹುಡುಕೊಂಡು ಬಂದು, ಅದು ಬೆಂಗಳೂರಿನ ಮಠ ಆಗಿರಬಹುದು, ಹಾರುಗೇರಿದಾಗಿರಬಹುದು, ಬಳ್ಳಾರಿದಾಗಿರಬಹುದು, ಹಂಪಿದಾಗಿರಬಹುದು, ಇನ್ನ ದಾವಣಗೆರೆ ಮುಂತಾದಂಥ ನೂರಾರು ಮಠಗಳು ಪೂಜ್ಯರನ್ನ ಅರಸ್ತಾ ಬಂದು. ಯಾಕೆ ಬಂದು ಅಂದ್ರ, ಪೂಜ್ಯರು ಭಕ್ತರನ್ನ ಏನು ಪ್ರೀತಿಸಿದ್ರಲ್ಲ, ಆ ಪ್ರೀತಿಯನ್ನ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ನನ್ನ ಸ್ಪಷ್ಟ ಕಲ್ಪನೆ. ಅವ ಭಕ್ತರು ಯಾರ್ಯಾಕಿರೋಲ್ರ, ಬಸವಣ್ಣವ್ರು ಹೇಳಿದಂಗೆ ಇವನಾರವ ಎಂದೆನಿಸದೆ ಇವನಮ್ಮವ ಎಂದೆನಿಸಯ್ಯ ಅನ್ನುವಂಗ ಅಪ್ಪುಗಳು ನೀ ಯಾವ ಜಾತಿ ಅವಪ್ಪ ಅಂತ ಎಂದೂ ಕೇಳಿಲ್ಲ. ಯಾರು ಕರೆದಾರ ಅವ್ರ ಮನ್ಯಾಗ ಹೋಗಿ ಪ್ರಸಾದ ಮಾಡ್ಯಾರ. ಇಂಥವ್ರ ಜಾತಿನಂತ ಕೇಳಿ ಇವತ್ತೂ ಕೇಳಿಲ್ಲ, ಮೊದ್ಲು ಎಂದೂ ಕೇಳಿಲ್ಲ. ನಾವು ಅದೀವಲ್ಲ ಒಂದ್ ಜರ ಪೂಜಾ ಗೀಜಾ ಮಾಡಿದ್ರೆ ನಡೀತೈತಿ, ಪ್ರಸಾದ ನಡೆಯಂಗಿಲ್ಲ. ಯಾಕಂದ್ರೆ ನೀವು
ಅದಕ್ಕೆ ಯೋಗ್ಯರಲ್ಲ ಅನ್ನುವಂಗ ನಾವು ನಡ್ಕೊಂತೀವಿ. ಆದ್ರೆ ಅಪ್ಪುಗಳು ಯಾರನ್ನು ಎಂದು ಕೇಳಿಲ್ಲ. ಇದು ಒಂದು ಚಿಕ್ಕ ಮಠ. ನಾವೀಗ ಒಂದು 40 ವರ್ಷದಿಂದ ಬರ್ತಿದ್ದೀವಿ. ಅವಾಗ ನೋಡಿದ್ರ ಇಲ್ಲೊಂದು ಸಣ್ಣ ಗುಡಿ, ಅಪ್ಪುಗಳು ಅದ್ರ ಹಿಂದನ ಇರ್ಲಾಕ ಅಪ್ಪುಗಳ ಸ್ಥಾನ ಇತ್ತು. ಮಹಾತ್ಮರು ಮನಸ್ಸು ಮಾಡಿದ್ರೆ ಏನಾಗ್ತೈತಿ ಅಂತಂದ್ರ, ಇದು ಕಟ್ಟಡಗಳಾಗಿದ್ದೆ ನನಗೆ ಬಹಳ ದೊಡ್ಡ ಮಾತು ಅನ್ಸೋದಿಲ್ಲ. ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಕಲಿತು ಹೋಗಿ ಏನು ಕಟ್ಟಿದ್ರಲ್ಲ ಅವ್ರವ್ರ ಮನೆಗಳನ್ನ, ಅದನ್ನ ನಾವು ಯಾವುದರಿಂದನೂ ಎಣಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಈ ಶಿಕ್ಷಣ ಸಂಸ್ಥೆ ಸಾವಿರಾರು ಜನ ಶಿಕ್ಷಕರು ತಯಾರಾದ್ರಿ. ಇಲ್ಲಿ ಯಾವ ಕಾಲಕ್ಕೆ TCH ಕಾಲೇಜ್ ಎಲ್ಲಿ ಇರಲಿಲ್ಲ, ಅವಾಗ ಇಲ್ಲಿ TCH ಕಾಲೇಜ್ ಅಪ್ಪುಗಳು ಮಾಡಿದ್ರು. ಅಲ್ಲಿ ಕಲ್ತು ಹೋದ ಮಾಸ್ತರ್ಗಳು ಎಷ್ಟು ಮಂದಿ ಅದಾರ ಅದಕ್ಕೆ ಲೆಕ್ಕಿಲ್ಲ. ಒಬ್ಬೊಬ್ಬ ಮಾಸ್ತರ್ ಒಂದೊಂದು ಸಾಲಿ ನಡೆಸ್ಯಾರ ಅಂದಾಗ 1000 ವಿದ್ಯಾರ್ಥಿಗಳನ್ನ 4,000 ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಯಾರಂತಿಲ್ಲ ಅಂತ ಅಂದ್ರೆ, ಇಷ್ಟೊಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಾಲಕ್ಕೆ ತಕ್ಕಂತೆ ಏನೇನು ಅವಶ್ಯಕತೆ ಬಿತ್ತು ಅದನ್ನೆಲ್ಲ ಮಾಡಿ ಎಲ್ಲ ಮಠಗಳಲ್ಲಿಯೂ ಅವುಗಳನ್ನ ವ್ಯವಸ್ಥೆ ಮಾಡಿದ್ರು. ಅವ್ರು ಮಾತ್ರ ಯಾವ ಮಠದಾಗೂ ನಿಂದಿರ್ಲಿಲ್ಲ. ಮತ್ ಇವತ್ನೂ ಇಲ್ಲ. ನಾ ಕೇಳಿದ ಅವನು ಆಗಲೇ ಎಲ್ಲೋ ಇಲ್ಲೇ ಅದಾನ. ಕೇಳಿದ ನಾಳೆ ಯಾವ ರೈತಪ್ಪ ಅಂತ. ಜಾತ್ರೆ ನಾಳೆ ಮುಗಿದ ಕೂಡಲೇ ನಾಡ್ದು ಯಾವ ರೈತಪ್ಪ ಅಂತ ಕೇಳಿದೆ. ನಾಡ್ದು ಐತ್ರಿ ಮತ್ತೊಂದು ಊರಿಗೆ ಹೊಂಟಿವಿ. ಮತ್ ಯಾಕೆ ಬಂದಿರಿ ಅಂದೆ. ಇಲ್ಲ ನಾಳೆಗೆ ಜಾತ್ರೆನ ಇವತ್ತ ಬಂದಾರ್ರಿ ಅಪ್ಪಗಳಿಲ್ಲ ತಂದ. ನಿರಾಭಾರಿಗಳಂತೀವಲ್ಲ, ಇಷ್ಟೆಲ್ಲ ಇದ್ದನು ಸಹಿತ ಯಾವ್ದ್ರ ಭಾರನೂ ಮೇಮ್ಯಾಗ ಹಾಕೊಂಡಿಲ್ಲ. ನಿಜವಾದಂತ ನಿರಾಭಾರಿ ಸಾಧುಗಳು ಯಾವ್ದಿದ್ರು ಯಾವ್ದು ತಲೆಯಾಗ ಹಾಕೊಂಡಿಲ್ಲ. ರಗಡ್ ಮಂದಿ ರಗಡ್ ಹೇಳ್ತಿರ್ತಾರ, ಮಾಡ್ತಿರ್ತಾರ. ಅವ ಹಂಗ್ ಮಾಡ್ತಾನ್ರಿ, ಹೋಗಲ್ದಕ್ ಹೋಗು, ಅವನ ಹಣೆ ಬರ್ದಾಗ ಇರ್ಬೇಕು, ಅವ ಹೋಗಿರ್ಬೇಕು, ಹೋಗು. ಯಾರ ಹಣೆ ಬರ್ದಾಗ ಏನೇನ್ ಇರ್ತೈತೆ ಅವ್ರು ಹೊತ್ತು ತಿಂತಾರ ಉಣ್ತಾರ, ಹೋಗಿ ಅದ್ರಿಂದ ಏನಾಗೋದೈತಿ, ಹೋಗಿ ಏನ್ ನಾವ್ರ ಏನ್ ಕಟ್ಕೊಂಡು ಹೋಗ ಹಿಂಗ ಅಂತಾರ ಅಪ್ಪಗಳು ಎಲ್ಲರಿಗೂ. ಯಾವ್ದನ್ನು ಮೈಮ್ಯಾಗೂ ಹಾಕೊಂಡಿಲ್ಲ, ತಲೆಗೂ ಹಾಕೊಂಡಿಲ್ಲ ಅಂತೇಳಿ ಅಪ್ಪಗಳಿಗೆ 85 ಆಗ್ಯಾವ. ನಾವೇನ್ ಅಡ್ದೂರ್ ಹೊಕ್ಕಿವತ್ತು ಅನ್ಸೋದಿಲ್ಲಪ್ಪ. ಯಾಕಂದ್ರೆ ಕಂಡಾಪಟ್ಟಿ ತಲೆಯಾಗ ಹಾಕೊಂಡಿರ್ತೀವಿ ನಾವು. ಒಂದ್ ಜರ ಬಿಟ್ಟು ಎಲ್ಲ ದೂರ ಆದಿವ ಅನ್ನ ಮಠ ದಡಗಂದ್ ನೆನಪಾಕ್ಕವ್ ನಾವು. ಅವ್ರಿಗೆ ಮಠನ ನೆನಪಾಗೋದಿಲ್ಲ, ಉಣಿ ಅಮಾಸಿ ದಿವ್ಸ ಅಟ್ಟ ನೆನಪಾಕ್ಕವ್. ಯಾವಾಗಾರು ಒಮ್ಮೆ ಬರ್ತಾರೆ ಈ ಕಡೆ. ಸಾಧುತ್ವವನ್ನು ಕಾಣ್ಬೇಕಾಗಿತ್ತು ಅಂತಂದ್ರೆ ಇವತ್ನೂ ಸಹಿತ ನಿಮ್ಮೊಳಗೆ ಹೆಂಗ್ ಭಾಳ ವೆರೈಟಿ ಅದಾವ, ನಮ್ಮಲ್ಲಿ ಭಾಳ ವೆರೈಟಿ ಅದಾವ. ಸಾಧುತ್ವವನ್ನ ನೋಡ್ಬೇಕಾಗಿತ್ತು. ನಾವೇನೋ ಭಗವದ್ಗೀತೆಯೊಳಗ ಸ್ಥಿತಪ್ರಜ್ಞರ ಲಕ್ಷಣಗಳನ್ನು ನೋಡ್ತೀವಿ. ವಿದುರ ನೀತಿಯೊಳಗ ಸ್ಥಿತಪ್ರಜ್ಞರನ್ನು ಕುರಿತು ಧೃತರಾಷ್ಟ್ರನಿಗೆ ಬಹಳ ಚಂದ ಉಪದೇಶ ಮಾಡ್ಯಾನ ಮಹಾತ್ಮ ವಿದುರ. ಎಷ್ಟೋ ಸ್ಮೃತಿ ಶಾಸ್ತ್ರಗಳಲ್ಲಿಯೂ ಸಹಿತ ಬರ್ತಾವು, ಶ್ರುತಿಗಳಲ್ಲಂತರೂ ಸಾಕಷ್ಟು ಬಂದಾವು. ಏನಪ್ಪ ಒಬ್ಬ ಜೀವಂತ ಮೂರ್ತಿ ಈ ಕಾಲದೊಳಗೂ ಇಂಥ ಸಮದೃಷ್ಟಿಯನ್ನ ಇಟ್ಕೊಂಡು ಸಾಮಾನ್ಯ ಜನರಿಗೆ ತಿಳಿಯುವಂಗ ನಾವು ಮೊದಲ ವೇದಾಂತ ಪರಿಷತ್ಗಳೊಳಗೆ ಭಾಳ ಬರ್ತಿದ್ನಿ. ಅವಾಗ ಬೆಳಿಗ್ಗೆ ಅಪ್ಪುಗಳ ಹತ್ರ ಬರ್ತಿದ್ರು ಕೆಲವು ಜನ. ನಮ್ಮ ಗ್ಯಾಂಗ್ ಐತಲ್ಲ, ಇದೇ ಗ್ಯಾಂಗಿನವರು. ಅಪ್ಪುಗಳ ವಿಷಯ ಏನ್ ನೋಡಿದ್ರಿ ನಾಳೆಗೆ ಅನ್ನೋರು ಅಂದ ಕೂಡ್ಲೆ ಬೆಳಿಗ್ಗೆ ನೀತಿ ಕ್ರಿಯಾಚಾರ್ಯ ಇರ್ಲಿಕ್ಕೆ ಜೀವ ಸಂಬೋಧನೆ ಇಡ್ತೀವ್ರಿ. ಸಂಜೆ ಮುಂದ ಇಲ್ಲ, ಬೆಳಿಗ್ಗೆ ಜ್ಞಾನ ಪ್ರತಿಪಾದನೆ ಇಡ್ತೀವ್ರಿ, ಸಂಜೆ ಮುಂದೆ ನೀತಿ ಕ್ರಿಯಾಚಾರ್ಯ ಸ್ಥಳ ಇಡ್ತೀವ್ರಿ. ಹುಚ್ಚುಗಳೇ ತಲಿಕ ಪಾಪ ಇವತ್ತ ಬಂದವು, ಅದಕ್ಕೆ ಘಟವೇ ಪುಷಿ ಘಟವೇ ಅಂತೇಳಿ ತಲಿಗಿಲಿ ಕೆಟ್ಟೈತ ನಿಮ್ದು. ಯಾವಾರ ಒಂದ್ 4 ಮಾತು ತಿಳಿಯಂಗ ಹೇಳ. ಅವ್ ಇವತ್ತ ಬಂದವ್ ಬರುದ, ಅವ್ ಬಂದು ಕೂಡಲೇ ಘಟವೇ ಪುಷಿ ಘಟವೇ ಅಂದ್ರೆ ಏನಿದು ಉತ್ಸರ್ಗತೆ? ಯಾವಾಗ್ಲೂ ಜನರಿಗೆ ಮನಸ್ಸಿನೊಳಗೆ ಭಕ್ತಿ ಹುಟ್ಟಿರ್ಬೇಕು, ಅವ್ರ ಜೀವನ ಪರಿವರ್ತನೆ ಆಗಿರ್ಬೇಕು. ಹಿಂಗಂದ್ ಕೂಡಲೇ ತಿನ್ನವನು ನಾನಲ್ಲ, ಕುಡಿಯವನು ನಾನಲ್ಲ ಅಂತ ಇನ್ನಿಟ್ಟು ಹಾಕೊಂಡು ಹೋಗ್ತಾರೆ ಅವರು ಅಂತ ಅಪ್ಪಗಳು ಅಂದದ್ದನ್ನ ಕೇಳಿನ ಅಂಕಲ್ಯಾಗ. ಅಂತಾವು ಮಂದಿಗೆ ತಿಳಿಲಾರ್ದಂತಾವ್ ಇಟ್ಟು ನಾವು ಮಾತಾಡಿದೀವಿ ಅಂದ್ರೆ ಜನರಿಗೆ ಮೋಸ ಮಾಡ್ದಂಗ ಆಕತ್ತದು. ಅವ್ರ ಪಾಪ ಊಟ ಮಾಡಿಸ್ಯಾರ, ಇಟ್ಕೊಂಡಾರ, ಅವ್ರಿಗೆ ತಿಳಿಯುವಂತ ಮಾತು ಹೇಳ್ರಿ ಒಂದ್ 4 ಮಾತು. ಯಾವ್ರಾಗ ಹೋದ್ರು ಸಹಿತ
ಪಾಪ ಹೆಣ್ಮಕ್ಳು ಬಂದಾವ್, ಹುಡುಗರು ಬಂದಾವ್, ಮುದುಕರು ಬಂದಾವ್, ಅವ್ರಿಗೆ ತಿಳಿಯುವಂತ ವಿಷಯ ಇಟ್ಕೊಂಡು ಅವ್ರಿಗೆ ತಿಳಿ ಏನಾದ್ರೂ ಅದರೊಳಗಿಂದ ಅವ್ರಿಗೆ ಗ್ರಹಿಸಕ್ ಬಂದಿರ್ಬೇಕು ಅಂದ್ರ ಅಪ್ಪಗಳ ಕಳಕಳಿ, ಈ ರೀತಿ ಕಳಕಳಿ ಅವರು. ಅಂಥ ಪೂಜ್ಯರು ಮತ್ತು ಇಷ್ಟಾಗಿನೂ ಸಹಿತ ಎಷ್ಟು ಮಂದಿ ಶಿಷ್ಯರಿಗೆ ದೀಕ್ಷಾ ಕೊಟ್ಟಾರ ನಿಮ್ಗೆ ಹೇಳ್ತೇನ್ರಿ. ನೀ ಯಾವ ಜಾತಿಯವಪ್ಪ ಅಂತ ಒಮ್ಮೆ ಕೇಳಿಲ್ಲ. ನಾವಾದ್ರ ನಾವು ಅಂತೀವಿ, ತತ್ವದರ್ಶಿಗಳ ಮಾತನ್ನು ಮಾತಾಡ್ತೀವಿ ಬಹಳ ಮಂದಿ. ಇನ್ನ ಈಗ ಕೇಳಕ್ ಹತ್ತಿದ್ದೀವಲ್ಲ ನಾವು ತತ್ವದರ್ಶಿಗಳ ಬಗ್ಗೆ. ತತ್ವವನ್ನು ದರ್ಶಿಸಿದವನಿಗೆ ಎಲ್ಲರಲ್ಲಿಯೂ ಅವನೇ ಕಾಣಬೇಕಲ್ಲ. ಯಾರು ತತ್ವವನ್ನು ತಿಳ್ಕೊಂಡಾರ, ತತ್ವವನ್ನು ನೋಡ್ಯಾರ, ಅವ್ರಿಗೆ ಎಲ್ಲರ ಹೃದಯದಲ್ಲಿಯೂ ಸಹಿತ ಪರಮಾತ್ಮನೇ ಕಾಣಬೇಕಲ್ಲ. ಮತ್ ನಾವಿಷ್ಟು ದೊಡ್ಡ ಸ್ಥಾನಕ್ಕೆ ಹೋದ ನಂತರನು ಸಹಿತ ನಮ್ಮ ಪೈಕಿಯವರ ಹುಡುಕ್ತಿದ್ದೀವಿ ಅಂತಂದ್ರ ನಾವೆಂತ ತತ್ವದರ್ಶಿಗಳಾಗ್ತೀವಿ? ತತ್ವದರ್ಶಿ ಆದವ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನತೆ, ಪ್ರಾಣದಲ್ಲಿ ನಿರ್ಭಯತೆ, ಪೂರ್ತಿ ತನುವಿನಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಆದೈನವ್ರು ಹೇಳ್ತಾರೆ, ಒಬ್ಬ ಸ್ಥಿತಪ್ರಜ್ಞ ಅಥವಾ ಒಬ್ಬ ತತ್ವದರ್ಶಿಯ ಜೀವನ ಹೆಂಗಿರ್ಬೇಕು ಅಂದ್ರ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ವಿಷಯದಲ್ಲಿ ಉದಾಸೀನತೆ, ಪ್ರಾಣದಲ್ಲಿ ನಿರಪೇಕ್ಷೆ, ಇವೆಲ್ಲ ಇರ್ಬೇಕು ಇರಬಾರ್ದು? ಹೇಳ್ತೀವಿ ನಾವು, ಕೇಳ್ತೀವಿ, ಆದ್ರೂ ಕಲರ್ ಮಾಡ್ಕೊಂಡಿರ್ತೀವಿ. ಖರೇನೋ ಸುಳ್ಳು ಹೇಳ್ರಿ ನೀವು? ನಾ ಟಿವಿಯಾಗ ನೋಡ್ರಿ, ನೀವು ಭಾಳ ಮಂದಿ ಸಾಧುಗಳು ನೋಡ್ರಿ, ನೀವು ಕಲರ್ ಮಾಡ್ಕೊಟ್ ನಿಮಗೆ ತನುವಿನಲ್ಲಿ ನಿರ್ಮೋಹ ಅಂತೀರಿ, ಮತ್ತೆ ಕಲರ್ ಮಾಡ್ಕೋತೀರಿ. ತನುವಿನಲ್ಲಿ ನಿರ್ಮೋಹ ಅಂತೀರಿ, ಮತ್ತೆ ಒಳಗ್ ಖರಾಪ್ ಇಟ್ಕೊಂಡು ಮ್ಯಾಗ ಪಟಕ ಸುತ್ಕೊಡುದ್ರ ಏನಪ್ಪ ಅಂತದ್ ಏನಂತ? ಇದು ಹಾಳಾಗೋದೈತ್ ನಮ್ದು. ತನುವಿನಲ್ಲಿ ನಿರ್ಮೋಹ, ಜ್ಞಾನಿ ಆದವ ತನ್ನ ತನುವಿನಲ್ಲಿ ನಿರ್ಮೋಹಿ ಆಗಿರ್ಬೇಕು, ಆಗಿರಬಾರ್ದು. ದಿವಸ ಎಲ್ಲ ಖರಾಪ್ ಒಳಗ, ಸಂಜೆ ಮುಂದೆ ಪ್ರವಚನ ಹೊಂಟು ಕೊಡ್ಲಿ ಅದ್ರ ಮ್ಯಾಗ ಒಂದು ಪಟಕ ಸುತ್ತಕೊಳ್ಳೋದು. ಇದು ವ್ಯಾಸಗಾರಂಗ ಆಗೋದಿಲ್ಲ. ವ್ಯಾಸಗಾರ ಬರ್ತಾರ, ಬಂದ ರಾವಣನ ಪಾತ್ರ ಮಾಡ್ತಾರ, ರಾಮನ ಪಾತ್ರ ಮಾಡ್ತಾರ, ಮತ್ತೆ ಹನುಮಂತನ ಪಾತ್ರ ಮಾಡ್ತಾರ. ನಾವು ಬಹುರೂಪಿಗಳಾದಂಗ ಆಗುದಿಲ್ಲ. ಇದೆಂತ ನಿರ್ಮೋಹ ನಮ್ದು? ಅದೆಂತ ನಿರ್ಮೋಹ? ಬೆಳಿಗ್ಗೆ ಒಂದು ಡ್ರೆಸ್ಸು, ರಾತ್ರಿ ಒಂದು ಡ್ರೆಸ್ಸು, ಊರಾಗ ಒಂದು ಡ್ರೆಸ್ಸು, ಬೇರೆ ಊರಿಗೆ ಹೋಗಾಗ ಒಂದು ಡ್ರೆಸ್ಸು. ನಮಗೆ ಯಾಕೆ ಇವು ನಿರ್ಮೋಹಿಗಳಿಗೆ? ಶರೀರದ ಬಗ್ಗೆ ಇರಬಾರ್ದು, ಮೋಹ ಇರಬಾರ್ದು. ಆಮೇಲೆ ಶರೀರದ ಸಂಬಂಧವಾಗಿ ಏನೇನು ಸಂಬಂಧಗಳದಾವ ಆ ಸಂಬಂಧಗಳ ಬಗ್ಗೆನೂ ಮೋಹ ಇರಬಾರ್ದು. ನಾವು ನಮ್ಮ ಉತ್ತರಾಧಿಕಾರಿ ನೇಮಕ ಮಾಡೋದು ಬಂತು ಅಂತಂದ್ರೆ ನಮ್ಮ ಪೈಕಿ ಸಿಗ್ತಾರನ್ನ ಮೊದಲು ನೋಡು. ನಮ್ಮ ಮಠಗಳ ಸ್ಥಿತಿ ಹಿಂಗಾಗ್ಯಾವ. ಸ್ವಾಮಿ ಮತ್ತೊಬ್ಬ ವಹಿಸ್ಕೊಡ್ಬೇಕಾತು ಅಂತಂದ್ರೆ ತಮ್ಮ ಜಾತಿಯವರ ಯಾರದಾರನ್ನ ನೋಡುದು. ಇದೆಂತ ನಿರ್ಮೋಹ ಆಕೈತ್ರಿ? ಮಂದಿಗೆ ಮಾಯಾಮೋಹ ಬಿಡು ಅಂತ ಹೇಳೋದು ಬಹಳ ಸುಲಭ, ಆದ್ರೆ ಸ್ವಾಮಿಗಳಿಗೆ ಬಿಡೋದು ಬಹಳ ಕಷ್ಟದ ಕೆಲಸ. ಬಹಳ ನನಗರ ಅನಿಸ್ತೈತಿಪ್ಪ, ನಮ್ದು ಬಹಳ ಕಷ್ಟದ ಕೆಲಸ. ನನಗರ ಆಗೋದಿಲ್ಲಪ್ಪ, ಉಳ್ದವ್ರಿಗೇನು ಆಗೋಲ್ದಕ್ಕ ಬಿಡೋಲ್ಲ. ಬಹಳ ಕಷ್ಟದ ಕೆಲಸ ಐತ್ರಿ. ನಮಗೆ ದಕ್ಷಿಣ ಎಲ್ಲರೂ ನಡೀತಾವ್, ಸೇವಾ ಎಲ್ಲರೂ ನಡೀತಾವ್. ನಿಮ್ಮ ಹುಡುಗರಷ್ಟ ನಮಗ ಉತ್ತರಾಧಿಕಾರಿ ಮಾಡ್ಕೊಳಕ್ ನಡೀದಿಲ್ಲ. ನೀವು ಕೆಳ ಸಂಬಂಧಗಳ ಬಗ್ಗೆನೂ ಮೋಹ ಇರಬಾರ್ದು. ನಾವು ನಮ್ಮ ಉತ್ತರಾಧಿಕಾರಿ ನೇಮಕ ಮಾಡೋದು ಬಂತು ಅಂತಂದ್ರೆ ನಮ್ಮ ಪೈಕಿ ಸಿಗ್ತಾರನ್ನ ಮೊದಲು ನೋಡು. ನಮ್ಮ ಮಠಗಳ ಸ್ಥಿತಿ ಹಿಂಗಾಗ್ಯಾವ. ಸ್ವಾಮಿ ಮತ್ತೊಬ್ಬ ವಹಿಸ್ಕೊಡ್ಬೇಕಾತು ಅಂತಂದ್ರೆ ತಮ್ಮ ಜಾತಿಯವರ ಯಾರದಾರನ್ನ ನೋಡು. ಇದೆಂತ ನಿರ್ಮೋಹ ಆಕೈತ್ರಿ? ಮಂದಿಗೆ ಮಾಯಾಮೋಹ ಬಿಡು ಅಂತ ಹೇಳೋದು ಬಹಳ ಸುಲಭ, ಆದ್ರೆ ಸ್ವಾಮಿಗಳಿಗೆ ಬಿಡೋದು ಬಹಳ ಕಷ್ಟದ ಕೆಲಸ. ಬಹಳ ನನಗರ ಅನಿಸ್ತೈತಿಪ್ಪ, ನಮ್ದು ಬಹಳ ಕಷ್ಟದ ಕೆಲಸ. ನನಗರ ಆಗೋದಿಲ್ಲಪ್ಪ, ಉಳ್ದವ್ರಿಗೇನು ಆಗೋಲ್ದಕ್ಕ ಬಿಡೋಲ್ಲ. ಬಹಳ ಕಷ್ಟದ ಕೆಲಸ ಐತ್ರಿ.
ನಮಗೆ ದಕ್ಷಿಣ ಎಲ್ಲರೂ ನಡೀತಾವ, ಸೇವಾ ಎಲ್ಲರೂ ನಡೀತಾವ. ನಿಮ್ಮ ಹುಡುಗರಷ್ಟು ನಮಗ ಉತ್ತರಾಧಿಕಾರಿ ಮಾಡ್ಕೊಳಕ್ ನಡೀದಿಲ್ಲ. ನೀವು ಕೆಳಜಾತಿಯವರದಿರಿ, ನೀವು ಬೇರೆ ಜಾತಿಯವರದಿರಿ, ನಿಮಗೆ ಆಗಕ್ ಬರುದಿಲ್ಲ. ಅದೆಂತ ನಿರ್ಮೋಹ, ಅದೆಂತ ಜ್ಞಾನ ಇದು? ಯಾಕ ಗಟ್ಟಿಗೆ ಯಾರು ಕೇಳೋರಿಲ್ಲ, ಗಟ್ಟಿಗೆ ಯಾರು ಕೇಳೋರಿಲ್ಲ. ನಮ್ಮನ್ನ ಅನಣ ಹಿಂಗ್ ನಡೆದೈತಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಅಹಂಕಾರ ಇರಬಾರ್ದು ಅಂತೀವಿ. ಕುರ್ಚಿ ಒಂದ್ ಜರನ ಸಣ್ಣವಾದ್ರೆ ಸಿಟ್ಟು ಬರ್ತತೆ. ಅಪ್ಪಗಳು ನಮ್ಮನ್ನ ಇಲ್ಲಿ ಕುಂದರ್ಸೋದ ಅಲ್ಲಿ ಕುಂದರ್ಸಿದ್ರಂದ್ರೆ ಬೇಕೋತನ ಹೊಕ್ಕಿದ್ನ್ಯ. ಮತ್ತ ಪ್ರವಚನ ಮಾಡವ ಅಹಂಕಾರ ಇರಬಾರ್ದು ಅಂತ ನಂದ ಹೇಳ್ಕೊತೀನಿ. ನಾನು ಒಟ್ಟ ಯಾರು ಹೇಳಂಗಲ್ಲ. ನೀವೇನಂದ್ರೆ ಏನ್ ಮಾಡ್ರಿ ನನಗ ಅನ್ಬೇಕು, ನೀವು ಮತ್ತೆ ಯಾರಿಗೇನು ಅನ್ಬಾರ್ದು. ಮನದಲ್ಲಿ ನಿರಹಂಕಾರ ನೋಡಿನ ಅಪ್ಪಗಳಲ್ಲಿ ಯಾರು ಬಂದ್ರು ಅಷ್ಟೇ. ಮನದಲ್ಲಿ ನಿರಹಂಕಾರ. ನಮ್ಮ ಮನುಷ್ಯನೊಳಗೆ ಅಹಂಕಾರ ಇರಬಾರ್ದು ಅಂತೀವಿ. ಒಂದ್ ಜರ ಪದವಿ ಅನ್ನೋದ್ರಾಗ ಏನಾರ ಒಂದು ಶಬ್ದ ಬಿಟ್ಟಿದ್ರು ಅಂತಂದ್ರ ಅವು ಹಿಂದೆ ಕಂಡಾಪ್ಟಿ ಏನೇನೋ ವಿಶೇಷಣಗಳು ನಮ್ಮ ಮಹಾರಾಜ್ ಗಣಪತ್ ಮಹಾರಾಜ್ ಎಲ್ಲ ಗೊತ್ತದವು. ಕಂಡಾಪ್ಟಿ ಹಸ್ತಾನ ಅವ್ ಹಿಂದೆ. ಆ ಜಗದ್ಗುರು, ಆ ಸಿಂಹಾಸನಾಧೀಶ್ವರ, ಈ ಸಿಂಹಾಸನ, ಅದ್ರಾಗ ಒಂದು ಮುಂದಿನ ಕಾರ್ಯಕ್ರಮದಾಗ ಎಲ್ಲಾರ ಅದ್ರಾಗ ಒಂದು ಹೋತಂದ್ರ ಒಳಗ ಚೋಳ್ ಕಡ್ದಂಗ ಹಾಕವ್ ನಮಗ. ನಮಗ ಇಷ್ಟು ಎಲ್ಲ ಇದ್ದು ಬಿಟ್ನಲ್ಲತ್ತ. ಮತ್ತ ಮನದಲ್ಲಿ ನಿರಹಂಕಾರ ಇರ್ಬೇಕತ್ತ. ಯಾರಿಪ್ಪ ಭಕ್ತರಿಗೆ ಅಷ್ಟೇ, ನಿಮಗೇನೂ ಲಾಗು ಇಲ್ಲ ಇದ್ರಾಗ, ನಮಗೂ ಬೇಕಾ ಇಲ್ಲ. ನಾ ಏನ್ ಮಾತಾಡೋದು ಎಲ್ಲ ನಮ್ಮನ್ನು ಹಿಡ್ಕೊಂಡಪ್ಪ. ಚಿತ್ತದಲ್ಲಿ ನಿರಪೇಕ್ಷೆ, ಒಟ್ಟ ಏನೋ ಅಪೇಕ್ಷೆ ಇರಬಾರ್ದಂತ ಮಹಾತ್ಮನಾದವನಲ್ಲಿ. ಹೌದಲ್ಲ? ಅದೇನ್ ಬರೀ ಉಪದೇಶ ಮಾಡಕ ಕೊಟ್ರಿ ವೇಷ ಅದ್ ಕೊಡ್ಲಿಲ್ಲ ಅಂದ್ರೆ ಶಾಪನ ಕೊಡ್ತೀವಿ. ಮತ್ತ ಚಿತ್ತದಲ್ಲಿ ನಿರಪೇಕ್ಷ ಅದಂಗ ಆಕತ್ರಿ. ನಾವು ತತ್ವದರ್ಶಿಗಳು ಮಹಾತ್ಮರನ್ನ ಕುರಿತು ಮಾತಾಡೋದು ಭಾಳ ಸ್ವಲ್ಪ, ಬದುಕೋದು ಭಾಳ ಕಷ್ಟ ಐತಿ. ಅದ್ರಾಗ ಇನ್ನ ನಮ್ಮ ಸಣ್ಣ ಸಣ್ಣ ಮಠಗಳು ಬೇಷ್, ಯಾಕಂದ್ರೆ ಏನು ಮಾಡಕ್ ಏನೂ ಇರಂಗೇ ಇಲ್ಲ ನಮ್ಮ ಮತ್ತೆಲ್ಲಿ. ಆದ್ರೆ ನಾವು ದೊಡ್ಡವ್ರ ಆದೀವಿ ಅಂತಂದ್ರ ಇವನ್ನೆಲ್ಲ ಬಿಡುದು ಭಾಳ ಕಷ್ಟದ್ದಾಕೈತಿ, ಭಾಳ ಕಷ್ಟದ ಕೆಲಸ. ಭಾವದಲ್ಲಿ ದಿಗಂಬರತೆ, ವಿಷಯಗಳಲ್ಲಿ ಉದಾಸೀನತೆ, ಇವೆಲ್ಲ ಬಂದು ಪರಮಾನಂದ ನೆಲೆಗೊಳ್ಬೇಕಂತ ಸರ್ವಾಂಗದಲ್ಲಿ. ಅವಾಗೊಬ್ಬ ತತ್ವದರ್ಶಿ ಆಗ್ತಾನಂತ. ಆ ತತ್ವದರ್ಶಿ ಹತ್ರ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ, ಸೇವಾ ಮಾಡಿ, ನಮಸ್ಕಾರ ಮಾಡಿ, ನಾನ್ಯಾರು, ಈ ಜಗತ್ತಂದ್ರೆ ಏನು, ಈ ದೇವರಂದ್ರೆ ಏನು ಅಂತ ಕೇಳ್ಬೇಕಂತ ಇಷ್ಟೊತ್ತನ ಎಲ್ಲ ಪೂಜ್ಯರು ನಮ್ಗೆ ಉಪದೇಶ ಮಾಡಿದ್ರು. ಅಂಥ ಆ ತತ್ವದರ್ಶನ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರ, ಅಪ್ಪಗಳು ಇಲ್ಲಿ ತನ 100 ಮಂದಿ ಸನ್ಯಾಸಿಗಳನ್ನು ಮಾಡ್ಯಾರ. ಮಾಡೋ ಹೊತ್ನ್ಯಾಗ ನೀ ಯಾರ ಪೈಕಿಪ್ಪ, ಮತ್ತು ಎಷ್ಟೋ ಮಠಗಳಿಗೆ ಎಲ್ಲರನ್ನೂ ಉತ್ತರಾಧಿಕಾರಿ ಮಾಡ್ಯಾರ. ಆ ಮಾಡಿಸ್ಕೊಂಡವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತನ ಇವ ಯಾವ ಜಾತಿ ಹುಡುಗಿದ್ದ ಏನಂತ. ನಾವು ಮಾತ್ರ ನಮ್ಮ ಪಕ್ಕಾ ಪೀಠಗಳನ್ನ ತಯಾರು ಮಾಡ್ಕೊಂಡು ಕುಂತೀವಿ, ನಮ್ಮ ಪೀಠಕ್ಕೆ ಯಾರು ಬರ್ಬೇಕಂತ. ಅದ ಹೆಂಗ ನಾವು ತತ್ವದರ್ಶಿಗಳಾಗ್ಲಿಕ್ಕೆ ಸಾಧ್ಯ? ನಾವ್ ಹೆಂಗ ಐಕ್ಯ ಸ್ಥಳ ಮುಟ್ಟಾಕ್ ಸಾಧ್ಯ? ನಾವ್ ಹೆಂಗ್ ಶರಣ ಸ್ಥಳ ಮುಟ್ಟಾಕ್ ಸಾಧ್ಯ? ಕಷ್ಟದ ಕೆಲಸ ಐತ್ರಿ, ಕಷ್ಟದ ಕೆಲಸ ಐತಿ. ಉದಾರವಾಗಿ ಮಾತಾಡೋದು ಎಷ್ಟು ಸುಲಭ ಐತಲ್ಲ, ಎಷ್ಟು ಹೆಚ್ಚು ಮಾತಾಡ್ತೀವಿ ಅಷ್ಟು ಹೆಚ್ಚು ಜವಾಬ್ದಾರಿ ನಮ್ಮ ಮ್ಯಾಗ ಬಂದು ಬೀಳ್ತಾವ. ನಿನ್ನ ಆಚರಣೆಯೊಳಗೆ ಐತನ್ನಪ್ಪ ಅಂತ ಯಾರ ಕೇಳಿದ್ರಂದ್ರ ನಾವು ಹುಡುಕ್ಯಾಡ್ಬೇಕಾಕ್ಕವ ನಮ್ಮ ಸುತ್ತಮುತ್ತ ಎಲ್ಲಾರ ಅದಾವನಂತ. ನಮ್ಮ ಹತ್ರ ಇರೋದು ಬಿಡ್ರಿ, ಸುತ್ತಮುತ್ತರ ಎಲ್ಲಾರ ಅದಾವನಂತ ಹುಡುಕ್ಯಾಡ್ಬೇಕಾಕೈತಿ ನಮ್ಗೆ. ಅದಕ್ಕೆ ನಾವು ಆತ್ಮವಂಚಕರಾಗಬಾರ್ದು ಯಾವಾಗ್ಲೂ. ಯಾವಾಗ ಏನು ನುಡಿತೀವಿ ಆ ನುಡಿದದ್ದು ನಮ್ಮ ನಡಿಯೊಳಗಿರ್ಬೇಕು. ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪಲಿಂಗವು ಘಟಸರ್ಪವಾಯಿತು ನೋಡ. ಬಸವಣ್ಣವರು ನಮಗ ಎಚ್ಚರಿಕೆ ಕೊಟ್ಟಾರ. ಮಾತಾಡುವುದೊಂದು,
ಆಮ್ಯಾಗ ಹಿಂದಗಡೆ ಆಚರಣೆ ಒಂದು ಇತ್ತು ಅಂತಂದ್ರೆ ಇದು ಕೈಯಾಗಿದ್ದದ್ದು ಲಿಂಗಪ್ಪ ಅಲ್ಲಿದು ಹಿಡಿದಿರ್ಪ ಲಿಂಗ ಘಟಸರ್ಪವಾಯಿತ್ತು ನೋಡ ಅಂತ ಹೇಳ್ಯಾರ. ನಾವು ನಮ್ಮ ಜೀವನ ಪಾರದರ್ಶಕ ಇಟ್ಕೊಂಡು ಆ ತತ್ವದರ್ಶಿಯನ್ನ ಸಂದರ್ಶಿಸಿದೀವಿ ಅಂತಂದ್ರ ಆ ಮಹಾತ್ಮನ ಕೃಪೆ ನಮ್ಮ ಮ್ಯಾಗ ಆಗ್ತದೆ. ಏನ್ ಮಾತಾಡೇ ಉದ್ಧಾರ ಮಾಡ್ತಾನಂತಿಲ್ಲ, ನಾವು ಕೇಳಿದ ಪ್ರಶ್ನೆಕ್ಕ ಉತ್ತರ ಕೊಡ್ತಾನೆ ಅಂತಿಲ್ಲ. ತರುಣ ಗುರುಗಳು ವೃದ್ಧ ಶಿಷ್ಯರಿಗೆ ವರೆದನದ್ಭುತ ಮೌನದಿಂದಲಿ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗ ಗುರುಗಳು ಕುಂತಾರ, ತರುಣರು ಶಿಷ್ಯರು ಬಂದ್ರು, ಅವ್ರೇನು ಕೇಳಲಿಲ್ಲ, ಇವ್ರೇನು ಹೇಳಲಿಲ್ಲ, ಆದ್ರೆ ಎಲ್ಲ ಉಪದೇಶ ಆಯ್ತು. ಅವ್ರಿಗೇನ್ ತಿಳಿಬೇಕು ತಿಳಿತು, ಕಲ್ಯಾಣ ಆಗಿ ಹೋಗ್ಬಿಟ್ರು. ಅದಕ್ಕೆ ಕೇಳ್ತೀವಲ್ಲ, ನೋಡಿ ಕೆಲರು ಮಾತನಾಡಿ ಕೆಲರು ಮುಟ್ಟಿ ಕೂಡೆ. ಅವ್ರೇನ್ ಹಿಂಗ ಮುಂದ್ ಕುಂತ್ಕೊಂಡು ಈ ಶಾಸ್ತ್ರ ಹೇಳಿದ್ರೆ ಅವನು ಉದ್ಧಾರ ಆಕೈತಂತ ಹಿಂಗೇನಿಲ್ಲ, ಅವನ ಸಂಶಯಗಳ ಬಗೆಹರಿತಾವಂತ ಏನಿಲ್ಲ. ಸುಮ್ಮನೆ ಮಹಾತ್ಮರ ದೃಷ್ಟಿ ಹರಿಸಿದ್ರು ಸಹಿತ ಮುಂದಕ್ಕೆ ಲಾಟು ಮಹಾರಾಜ ಕೇಳ್ತಿದ್ರಂತ, ರಾಮಕೃಷ್ಣರ ಹತ್ರ ಒಬ್ಬ ಲಾಟು ಅಂತ ಅವ್ರ ಸೇವಾ ಮಾಡಕ್ಕಿದ್ದ. ಇವು ಶಾಸ್ತ್ರ ಕಲಿಯವರು ಶಾಸ್ತ್ರ ಕಲಿತಿದ್ರು, ವಿವೇಕಾನಂದಾದಿ ಮಹಾತ್ಮರು ಏನಿದ್ರು ಇವ್ರು ಶಾಸ್ತ್ರ ಚಿಂತನೆಯನ್ನು ಮಾಡ್ತಿದ್ರು. ಅವ ಲಾಟು ಬರೇ ಅವ್ರ ಕೋಲಿ ಕಸ ಹುಡುಗುದು, ಅವ್ರಿಗೆ ಜಳಕ ಮಾಡಿಸೋದು, ಊಟ ಮಾಡಿಸೋದು, ಇಂಥ ಎಲ್ಲ ಕೆಲಸ ಮಾಡ್ತಿದ್ದ ಲಾಟು ಅಂತ. ಇವ್ರೆಲ್ಲರೂ ಕೇಳಿದ್ರು, ಲಾಟು ಇದು ಬರ್ತೈತೆ ನಿಮ್ಗೆ ಅದು ಬರ್ತೈತೇನೆ ಅಂತ ಕೇಳ್ತಿದ್ರತ್ತ. ಅವ ಲಾಟು ಅಂತಿದ್ನಂತ, ಇದು ಎದರ ಸಲುವಾಗಿ ಎಲ್ಲ ಶಾಸ್ತ್ರ ಅಂದಂತ, ಸಾಕ್ಷಾತ್ಕಾರದ ಸಲುವಾಗಿ ಅಂದ್ರಂತ. ಲಾಟು ಕೇಳಿದ್ನಂತ, ಯಾರ ಸಾಕ್ಷಾತ್ಕಾರ? ದೇವ್ರ ಸಾಕ್ಷಾತ್ಕಾರದ ಸಲುವಾಗಿ. ಇವೆಲ್ಲ ಅಲ್ಲಿ ನಾ ದಿನ ದೇವ್ರ ಕೂಡ ಇರ್ತೀನಿ, ದೇವ್ರ ಕೂಡ ಉಣ್ತೀನಿ, ದೇವ್ರ ಕೂಡ ತಿಂತೀನಿ, ದೇವ್ರ ಕೂಡನ ಎಲ್ಲ ಕಾಲ ಕಳಿತೀನಿ 24 ತಾಸ. ಇನ್ ಮತ್ತೆ ದೇವ್ರ ನೋಡುದೈತಿ ಅಂತ ಕೇಳಿದ್ನಂತ ಲಾಟು. ನನ್ನ ಗುರು ಅಂದ್ರನ ದೇವ್ರು, ಅವನು ಕೂಡ ಉಣ್ತೀನಿ, ಅವನು ಕೂಡ ಉಡ್ತೀನಿ, ಅವನ್ ಸೇವಾ ಮಾಡ್ತೀನಿ, ದಿವಸ ಎಲ್ಲ ಅವನು ಮತ್ತೆ ದೇವ್ರು ಬರೋದವ್ರು ದರ್ಶನ ಕೊಡ ಲಾಟು ಕೇಳಿದ್ನಂತ. ಹಂಗ ಮಹಾತ್ಮರ ಕೃಪೆ ಮಾಡಿದ್ರಂದ್ರೆ ಎಲ್ಲರೂ ಲಾಟು ಹಾಕಾರ. ನಾವೆಲ್ಲರೂ ಲಾಟು ಇದ್ದಂಗ ಅದಿರ ಅಂದ್ರಲ್ಲ, ಲಾಟು ಮಹಾರಾಜ್ ಇದ್ದಂಗ. ಆದ್ರಿಂದ ಅಪ್ಪುಗಳು ಇದೇನ್ ಮಾಡ್ಯಾರ ಎಲ್ಲರ ಸಲುವಾಗಿ, ಎಲ್ಲ ಕ್ಷೇತ್ರಕ್ಕಾಗಿ ಮಾಡ್ಯಾರ. ಇಷ್ಟು ಮಾಡಿನೂ ಈಗ ನೋಡ್ರಿ ನಿಮ್ಗೆ ಹೇಳ್ತೀನಿ, ಆಗಲೇ ಬರಾಗ ನಾವು ಎಬ್ಬಿಸ್ಕೊಂಡು ಬಂದೀವಿ. ಮುಂಜಾ ಎದ್ದು ಕೂಡಲೇ ನಿಂಬುದು ಶುರು ಐತಿ. ಅವು ಎಡ್ಡ ಕಾಲದವು ಎಲ್ಲರೂ ತಿಕ್ಕಿದ್ದ ಹಣಿ ಅಂದಿಲ್ಲ, ಹೌದಿಲ್ಲ? ನಾವು ಹೋಗಿ ಕರ್ಕೊಂಡು ಬಂದೀವಿ, ನೋಡ್ರಿ ಆ ಕಡೆ ಹೋಗುನ, ಇದನ್ನ ಉದ್ಘಾಟನೆ ಮಾಡೋದೈತಂತ. ಮತ್ತೆ ಇಲ್ಲಿ ಬಂದು ಕೂತ್ರ ಮತ ಶುರು ಮಾಡಿದ್ರಪ್ಪ ಇಲ್ಲಿ ಮ್ಯಾಲೇನು. ಇನ್ನು ಇಲ್ಲಿಂದ ಮುಗಿದ ಅಟ್ಟ ತಡ ಒಯ್ದು ಮತ್ತೆ ಅಲ್ಲಿ ಕುಂದ್ರಸೋದು ಮತ್ತೆ ಶುರುನ ನಿಮ್ದು. ಆದ್ರ ಎಂದೂ ಬೇಜಾರ ಪಟ್ಕೊಂಡಿಲ್ಲ. ನಾನಾ ಆಗಲೇ ಬೇಸರಾಗಿ ಮಾತಾಡಿದಂತ, ಏನ್ರು ನಾವು ಎಲ್ಲ ಬಿಟ್ಟು ಬಂದೀವಿ ಇಲ್ಲಿ, ನೀವು ಮತ್ತೆ ಇಲ್ಲಿ ಬಂದು ಅದನ್ನ ಶುರು ಮಾಡಿದ್ರಿ ಆತ ಬೈದ್ನೆ ಕೆಲವು ಮಂದಿಗೆ. ಆದ್ರ ಅಪ್ಪಗಳು ಮನಸ್ಸಿನಾಗ ಏನು ಅಲ್ರಿ, ಅವ್ರಿಗೆ ನಾವು ಬೈದೀವಿ ಅಂದ್ರೆ ಹೆಂಗ? ಪಾಪ ಅವ್ರು ಬರೋದು ಅದಕ್ಕೆ ಬಂದಿರ್ತಾರ. ನಾವೇನ್ ಪ್ರವಚನ ಮಾಡಿದ್ರಿ, ಏನ್ ಮಾಡ್ಲಿಕ್ಕೆ ಏನ್ ಮಾಡೋರಿದ್ರಿ ನೀವು? ಏನು ಯಾವ ಇಲ್ಲೇ ತಲೆ ಜಾಡಿಸ್ತೀರಿ, ಇಲ್ಲೇ ಎಲ್ಲ ಜಾಡಿಸೇ ಹೋಗ್ತೀರಿ, ನಮ್ಗೇನು ಗೊತ್ತಿಲ್ಲೇನು? ನಿಮ್ಮ ಮಾರಿ ನೋಡಿದ್ರಿ ಎಲ್ಲ ಪೂರ ಹಿಂದಿನ ಸಹಿತ ನನಗೆ ಗೊತ್ತಾಕತ್ತೆ. ನೀವೇನು ತಗೊಂಡು ಹೋಗಾಕ್ ಬಂದವ್ರಲ್ಲ. ಅಪ್ಪುಗಳ ದರ್ಶನ ಆಕೈತಿ, ಆಯ್ತು ಕಲ್ಯಾಣ ಆಕೈತಿ ನಮ್ಗೆ. ಈಗ ಹೌದಲ್ಲಿ ಎಷ್ಟಕ್ಕ ಬಂದದ್ದು? ಇನ್ನು ಅಪ್ಪಗಳು ನಮಗೆ ಹೇಳಿರ್ತಾರ, ಒಂದ್ ಜರ ಉಪದೇಶ ಮಾಡ್ಬೇಕ್ರಿ ಎಲ್ಲರಿಗೆ ಅಂತ. ಅದಕ್ಕೆ ನಾವು ಕರೆದು ಹೇಳ್ಯಾರ, ಪ್ರಸಾದನು ಮಾಡಿಸ್ಯಾರ, ಹಂಗ ಹೋಗಾಕ್ ಬರುದಿಲ್ಲ ತಿಳ್ಕೊಂಡು ನಾವು ಹೊಟ್ಟೆ ಕಿಚ್ಚಿಗೆ 2 ಮಾತು ಮಾತಾಡ್ತೀವಿ. ಮತ್ತೇನು ಮಾಡಿ ಅದಕ್ಕೆ ಇದು ಅಲ್ದ ನಿಮ್ಗೆ ಅಲ್ಲಿ ಒಂದು ಕೃಷಿ ಮೇಳ ಇಟ್ಟಾರ, ಒಕ್ಕಲಿಗರದಿರಿ, ಎಲ್ಲರೂ ಒಕ್ಕಲಿಗರ ನೀವು, ಹೌದಾ? ಮಾರಿ ನೋಡಿದ್ರೆ ಪಕ್ಕ ಒಕ್ಕಲಿಗರತ್ತೆ ಯಾರು ಅನ್ಸೋಲ್ರಿ. ಇದ್ರಾಗ ಪಕ್ಕ ಒಕ್ಕಲಿಗರ ಕಡಿಮೆ ಅದಾವ, ಉಳಿದು ಎಲ್ಲ ಬದುವಿನ ಮ್ಯಾಗಿನೂ ಅದಾವು, ಪಟ್ಪಟ್ಟಿ ಮ್ಯಾಲಿವು ಅವ ಭಾಳ ಕಾಣ್ತಾವು. ಯಾವಾಗ ಇದನ್ನ ಮುಗಿದ ನಂತರ ಅದನ್ನೊಂದ್ ಜರ ಹೋಗಿ ನೋಡ್ಕೊಂಡು ಬರ್ರಿ ಮಧ್ಯಾಹ್ನದಾಗ. ಭಾಳ ಚಂದ ಮಾಡ್ಯಾರ ಅಲ್ಲಿ. ಒಕ್ಕಲಿಗರಿಗೆ ಹೊಸ ಹೊಸ ತಂತ್ರಜ್ಞಾನ ಗೊತ್ತಾಗ್ಬೇಕು, ಹೊಸ ಹೊಸ ಬೀಜಗಳು ಗೊತ್ತಾಗ್ಬೇಕು, ಹೊಸ ಹೊಸ ಯಂತ್ರಗಳು ಬಂದಿರ್ತಾವ ಗೊತ್ತಾಗ್ಬೇಕು. ಅವನ್ನ ನೋಡಿ ಅವುಗಳನ್ನು ಅಳವಡಿಸಿಕೊಂಡು ತಮ್ಮ ಕೃಷಿಯೊಳಗೆ ಬೆಳವಣಿಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಕೃಷಿ ಮೇಳ ಆಯೋಜನೆ ನಮ್ಮ ಸಲುವಾಗಿ, ರೈತರ ಸಲುವಾಗೇ ಮಾಡ್ಯಾರ. ರೈತರು ಅದನ್ನ
ಲಾಭ ಪಡ್ಕೋಬೇಕು ಅಂತ ನನಗೆ ಅನ್ನಿಸ್ತೈತಪ್ಪ. ಯಾಕಂದ್ರೆ ನಾವು ಅವ್ರ ಪೈಕಿನೇ ಇದೀವಿ, ಒಕ್ಕಲಿಗರ ಪೈಕಿ. ಹಿಂದಾಗಡೆ ಸ್ವಾಮಿಯಾಗಿ ನಾ ಮೊದಲು ಒಕ್ಕಲಿಗರ ಪೈಕಿ ಇದ್ದೀನಿ, ತಿಳಿತಿಲ್ಲ. ಅದಕ್ಕೆ ನೀವು ಬಂದಿರಂದ ಬದೇ ಪ್ರಸಾದ್ ಜಡ್ದು ಮತ್ತೆ ಎಲ್ಲಾರ ಗಿಡದ ಕೆಳಗೆ ಬೆನ್ನು ಹಚ್ಚಿಗಿಚ್ಚಿರಿ. ಆ ದಿನ ಬೆನ್ನು ಹಚ್ಚೋದು ಇರತೈತಿ. ಇವತ್ತೊಂದು ದಿವ್ಸ ಹೋಗಿ ನೋಡ್ಕೊಂಡು ಬರ್ರಿ ಚಂದಾಗ. ಭಾಳ ಚಂದ ಆಯೋಜನೆ ಮಾಡ್ಯಾರ. ಈಗ ನಾನು ಹೋಗೋದಿನ ಹೋಗುವಾಗ ತಾವು ಆ ಕೃಷಿ ಮೇಳದ, ಯಾಕಂತಂದ್ರೆ ಇಷ್ಟು ಪರಿಶ್ರಮ ಪಡ್ಬೇಕಾಕೈತಿ. ಒಂದು ಮಾಡ್ಬೇಕಾದ್ರೆ ಪರಿಶ್ರಮ ಪಟ್ಟು ಮಾಡ್ಯಾರ, ಅದನ್ನು ನೋಡ್ಕೊಳ್ಳು ಅಂತ ಹೇಳ್ತಾ ಅಪ್ಪಗಳ ಕೃಪೆ ತಮ್ಮೆಲ್ಲರ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಅಪ್ಪಗಳಲ್ಲಿ ಪ್ರಾರ್ಥಿಸಿ ನಾ ಭಾಳತ್ ಮಾತಾಡಿದೆ. ಧನ್ಯವಾದಗಳು.